ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೈಲಿ ಲೈಫ್. ನಾನು ನಾಗಶ್ರೀ. ನನ್ನ ವಿಡಿಯೋನ ಮೊದಲನೇ ಸರಿ ನೋಡ್ತಾ ಇದ್ದೀರಿ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಈ ವಿಡಿಯೋದಲ್ಲಿ ಒಂದು ಒಳ್ಳೆ ರೆಸಿಪಿ ಕೂಡ ತೋರಿಸ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ಕಂಪ್ಲೀಟಾಗಿ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನಾನು ಬೆಳಗ್ಗೆ ತಿಂಡಿಗೆ ದೋಸೆ ಜೊತೆಗೆ ಪೀನಟ್ ಚಟ್ನಿ ಮಾಡ್ಕೊತಾ ಇದ್ದೀನಿ. ಅಂದರೆ ನಾನು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಮೊದಲು ಈ ಥರ ಸ್ವಲ್ಪ ಬಣ್ಣ ಬರೋ ರೀತಿಲಿ ಫ್ರೈ ಮಾಡಿಕೊಂಡು ಅದರ ಸಿಪ್ಪೆನ ತೆಗೆದು ಇಟ್ಕೊತಾ ಇದ್ದೀನಿ. ಅದು ಸಿಪ್ಪೆ ಇದ್ದರೆ ಸ್ವಲ್ಪ ಕಹಿ ಕಹಿ ಥರ ಫೀಲ್ ಆಗುತ್ತೆ. ಅದಕ್ಕೆ ಇಲ್ಲಿ ನಾನು 1.5 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಒಣಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಅಂದರೆ 2 ಕೂಡ ಹಾಕೋಬೋದು, ಬಟ್ ತುಂಬ ಖಾರ ಆದರೆ ಮಗುಗಾಗಲ್ಲ ಅಂತ ಹೇಳಿ ನಾನು ಇಲ್ಲಿ ಸ್ವಲ್ಪ ಕಡಿಮೆ ಹಾಕ್ಕೊತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಅನುಸಾರವಾಗಿ ನೀವು ಸೇರಿಸ್ಕೊಳ್ಬಹುದು. ಹಾಗೆಯೇ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಪುಡಿ ಉಪ್ಪನ್ನು ಯೂಸ್ ಮಾಡ್ತಾ ಇಲ್ಲ, ಕಲ್ಲುಪ್ಪು ಅಂತಾರಲ್ಲ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಇಂಗನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಪುಡಿ ಇಂಗನ್ನು ಹಾಕಿರೋದು. ಇದಂತೂ ತುಂಬಾ ಟೇಸ್ಟಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದನ್ನು ನೀಟಾಗಿ ಈ ಥರ ಪುಡಿ ಮಾಡಿ ಸ್ವಲ್ಪ ನೀರು ಹಾಕಿ, ನಿಮ್ಮ ಕನ್ಸಿಸ್ಟೆನ್ಸಿ ಹೇಗೆ ಬೇಕು ಅಂತ ಅನಿಸುತ್ತೋ ಆ ರೀತಿಯಾಗಿ ಸ್ವಲ್ಪ ನೀರು ಹಾಕಿ ತುಂಬ ನುಣ್ಣಗೆ ಅದನ್ನು ಮಿಕ್ಸಿ ಮಾಡ್ಕೋಬೇಕು. ಆವಾಗ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆಯೇ ಈಗ ಆ ಚಟ್ನಿಗೆ ಒಗ್ಗರಣೆ ಹಾಕೋದಕ್ಕೆ ಸ್ವಲ್ಪ ಎಣ್ಣೆನ ಕಾಯೋಕ್ಕಿಟ್ಕೊಂಡು ಅದಕ್ಕೆ ಸಾಸಿವೆನ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡಿದ ನಂತರ ಸ್ವಲ್ಪ ಉದ್ದಿನಬೇಳೆನ ಹಾಕ್ತಾಯಿದ್ದೀನಿ. ಉದ್ದಿನಬೇಳೆ ಸ್ವಲ್ಪ ಕಂದು ಬಣ್ಣಕ್ಕೆ ಬರಬೇಕು, ಅಂದರೆ ಸ್ವಲ್ಪ ಎಣ್ಣೆಲೇ ಫ್ರೈ ಆಗಬೇಕು. ಅದು ಫ್ರೈ ಆದಮೇಲೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಹಾಕಿದ್ರೆ ಎಣ್ಣೆಗೆ ತುಂಬ ಪರಿಮಳ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದನ್ನು ಈ ಚಟ್ನಿಗೆ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಒಗ್ಗರಣೆ ಏನು ಹಾಕ್ಕೊಂಡಿದ್ವೋ ಅದು ತುಂಬ ರುಚಿಯಾಗಿತ್ತು. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಈಗ ನಾನು ತಿಂಡಿಗೆ ದೋಸೆ ಕೂಡ ಮಾಡ್ಕೊತಾ ಇದ್ದೀನಿ ಸೈಡ್ ಬೈ ಸೈಡ್. ದೋಸೆ ಅಂದರೆ ಇವಾಗ ನೀವು ಈ ಚಟ್ನಿನ ಇಡ್ಲಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇಲ್ಲ ದೋಸೆಗಂತೂ ಮಾಡಿಸಿದ ಕಾಂಬಿನೇಷನ್ನು. ಗೊಜ್ಜು ಆ ಥರದ್ದು ಮಾಡೋದಕ್ಕಿಂತ, ಹಾಗೆಯೇ ಕಾಯಿ ಚಟ್ನಿ ಅದೆಲ್ಲ ಮಾಡೋದಕ್ಕಿಂತ ಒಂದು ಸರಿ ಯಾವಾಗಲಾದರೂ ಇದನ್ನು ಟ್ರೈ ಮಾಡಿ ನೋಡಿ, ಹಾಗೆ ಹೇಗೆ ಬಂತು ಅಂತ ನನಗೆ ತಿಳಿಸಿ. ಹಿಂದೆ ನಾವು ಚಿಕ್ಕವರಾಗಿದ್ದಾಗ ಸ್ಕೂಲ್ಗೆ ಟಿಫನ್ ಬಾಕ್ಸ್ಗೆ ನಾವು ತೊಗೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಬರೀ ಈ ಥರದ್ದೇ, ಅಂದರೆ ದೋಸೆ, ಚಪಾತಿ ಒಂದಿನ, ಅಥವಾ ಚಿತ್ರಾನ್ನ, ಉಪ್ಪಿಟ್ಟು ಕೂಡ ತೊಗೊಂಡೋಗ್ತಾ ಇದ್ವಿ. ಆದರೆ ಈಗಿನ ಮಕ್ಕಳಿಗೆ ಅದು ಯಾವುದನ್ನು ಕೊಟ್ಟು ಕಳಿಸೋದಕ್ಕೆ ಆಗೋದಿಲ್ಲ. ದೋಸೆನಾದರೂ ಕೊಟ್ಟು ಕಳಿಸ್ಬೋದು, ಆದರೆ ಯಾವುದೇ ಕಾರಣಕ್ಕೂ ಉಪ್ಪಿಟ್ಟಂತೂ ಕೊಟ್ಟು ಕಳಿಸೋದಕ್ಕಾಗೋದಿಲ್ಲ. ಮಕ್ಕಳು ತಿನ್ನೋದು ಇಲ್ಲ. ಹಾಗೆಯೇ ಸ್ಕೂಲ್ನಲ್ಲೂ ಕೂಡ ಹೇಳ್ತಾರೆ, ನೀವು ಇದನ್ನು ಕೊಟ್ಟು ಕಳಿಸಿದ್ರೆ ಅದು ಮಕ್ಕಳು ಚೆಲ್ಕೊತಾರೆ ಹಾಗೆ ಹೀಗೆ ಅಂತ. ಯಾವ ರೀತಿಯಾಗಿ ಮಾಡ್ಬೋದು ಅಂತ ಕೇಳಿದ್ರೆ ಇವಾಗಂತೂ ಮಕ್ಕಳದ್ದು ಡಿಮ್ಯಾಂಡ್ಸೇ ಜಾಸ್ತಿ. ನಾವಾಗಿದ್ದರೆ, ಅಂದರೆ ನಾವು ಚಿಕ್ಕವರಾಗಿದ್ದಾಗೆಲ್ಲ ನಮಗೆ ಬೇಕಾದ ರೀತಿದು ಕೇಳಿದ್ರೆ ಯಾವಾಗಲಾದ್ರು ಅಪರೂಪಕ್ಕೆ ಮಾತ್ರ ಮಾಡಿಕೊಡ್ತಾಯಿದ್ರು. ಆದರೆ ಈಗಿನ ಮಕ್ಕಳು ನನಗೆ ನಾಳೆಗೆ ಇಂಥ ಬಾಕ್ಸ್ಗೆ ಇಂಥದ್ದು ಬೇಕು, ಇಂಥ ತಿಂಡಿ ಬೇಕು ಅಂತ ಕೇಳ್ತಾರೆ. ಅದನ್ನೇ ಮಾಡಿಕೊಡ್ಬೇಕಾಗತ್ತೆ. ಆ ರೀತಿಯಾಗಿ ಮಾಡಿಕೊಟ್ರೆ ಮಾತ್ರ ಅವರು ಬಾಕ್ಸ್ ಖಾಲಿ ಮಾಡ್ಕೊಂಡು ಬರ್ತಾರೆ. ಅದನ್ನು ಬಿಟ್ಟರೆ ಇಲ್ಲ ಅಂತ ಹೇಳಿದ್ರೆ ವಾಪಸ್ ರಿಟರ್ನ್ ಹಾಗೆ ತಂದಿರ್ತಾರೆ. ಒಂದು 1/4% ತಿಂದಿದ್ರೆ ಅದೇ ಹೆಚ್ಚಾಗಿರುತ್ತೆ. ಹೇಗೋ ಮಗುನೇ ಕೇಳ್ತಾ ಇದೆಯಲ್ಲ ಇಂಥದ್ದು ಬೇಕು ನನಗೆ ಅಂತ, ಅದನ್ನು ತಿನ್ಕೊಂಡು ಬಂದರೆ ಸಾಕಪ್ಪ ಅಂತ ಹೇಳಿಬಿಟ್ಟು ನಾವು ಮಾಡಿಕೊಡ್ತಿದ್ವಿ. ಆದರೆ ಮಕ್ಕಳಿಗೆ ಹೇಗಾಗಿದೆ ಅಂತಂದರೆ ಈ ತರಕಾರಿ ಇಷ್ಟ ಇಲ್ಲ, ಆ ತರಕಾರಿ ಇಷ್ಟ ಇಲ್ಲ, ಆ ಸೊಪ್ಪು ಬೇಡ, ಈ ಪಲ್ಯ ಬೇಡ, ನನಗಿದು ಬೇಡ, ಅದು ಬೇಡ ಅನ್ನೋದೇ ಜಾಸ್ತಿ ಆಗಿದೆ. ಅದ್ರ ಬದಲು ಅವರು ಇಷ್ಟಪಡದೇ ಇರೋದನ್ನು ಕೂಡ ಇಷ್ಟಪಡೋ ರೀತಿಲಿ ಮಾಡಿಕೊಟ್ರೆ ಒಳ್ಳೆಯದು ಅಂತ ನನಗನ್ಸುತ್ತೆ. ಇಲ್ಲಿ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದು ಕುಟ್ಟ ಅವಲಕ್ಕಿ, ಗೊಜ್ಜು ಅವಲಕ್ಕಿ ಅಂತಲೂ ಕೂಡ ಕರೀತಾರೆ ಇದನ್ನು. ಇದಕ್ಕೆ ನಾನು 1 ಕಪ್ನಷ್ಟು ಅವಲಕ್ಕಿ, ಗಟ್ಟಿ ಅವಲಕ್ಕಿನ ತಗೊಂಡಿದ್ದೀನಿ. ಸ್ವಲ್ಪ ಅದನ್ನು ನಾನು ಅಂದರೆ ನೀಟಾಗೆ ಧೂಳೆಲ್ಲ ತೆಗೆದು ನೀಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಒಣ ಕೊಬ್ಬರಿನ ತೊಗೊಂಡಿದ್ದೀನಿ. ಇದೆಲ್ಲ ನಾನು 1 ಕಪ್ ಅವಲಕ್ಕಿಗೆ ಮಾತ್ರ ಮಾಡ್ತಾ ಇರೋಂಥ ಮೆಜರ್ಮೆಂಟು. ತುಂಬಾ ಚೆನ್ನಾಗಿತ್ತು, ರುಚಿಯಾಗಿ ಕೂಡ ಬಂದಿತ್ತು. ಕೊಬ್ಬರಿ ತುರಿ ಹಾಕಿದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಅರಿಶಿಣನ ನಾನು ಹಾಕ್ತಾಯಿದ್ದೀನಿ. ಹಾಗೆಯೇ ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು, ಅಂದರೆ ಒಂದು ಗೋಲಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನಾನು ಇಲ್ಲಿ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ.
ಹಾಗೆಯೇ 1/4 ಸ್ಪೂನ್ ಅಥವಾ 1.5 ಸ್ಪೂನ್ನಷ್ಟು ಮನೇಲಿ ಮಾಡಿರೋ ಮೆಣಸಿನ ಪುಡಿ, ಅಂದರೆ ಸಾಂಬಾರಿಗೆ ನೀವು ಏನು ಮೆಣಸಿನ ಪುಡಿ ಯೂಸ್ ಮಾಡ್ತೀರೋ ಅದೇ ಮೆಣಸಿನ ಪುಡಿನ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲನೂ ಹಾಕಿ, ಅಂದರೆ ತುಂಬ ಟೇಸ್ಟಾಗಿರುತ್ತೆ. ನೀವು ಟ್ರಾವೆಲ್ ಮಾಡುವಾಗಂತೂ ಬೆಸ್ಟ್ ಆಪ್ಷನ್ ಇದು. ಹಾಗೆಯೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾವು ಸೇರಿಸ್ಕೋತಾ ಇದ್ದೀವಿ. ನೀವು ಟ್ರಾವೆಲ್ ಮಾಡುವಾಗ ಇದನ್ನು ತಗೊಂಡು ಹೋದರೆ ಏನೂ ಹೊರಗಡೆ ಸಿಗ್ತಾ ಇಲ್ಲ ಅಂತ ಹೇಳೋ ಟೈಮ್ನಲ್ಲಿ ಇದನ್ನು ಹಾಕಿ ರೆಡಿ ಮಾಡ್ಕೋಬಹುದು. ಸ್ವಲ್ಪ ಇದು ಇಂಗನ್ನ ಹಾಕಿ ನಾನು ಇವಾಗ ಮಿಕ್ಸಿಯಲ್ಲಿ ರವೆ ಕನ್ಸಿಸ್ಟೆನ್ಸಿ ಇರೋ ರೀತಿಲಿ, ಅಂದರೆ ರವೆ ಯಾವ ರೀತಿ ತರ್ತರಿಯಾಗಿರುತ್ತೋ ಆ ರೀತಿಯಾಗಿ ರುಬ್ಕೊಳ್ತಾ ಇದ್ದೀನಿ. ಇದನ್ನೇ ಯಾವ ರೀತಿಯಾಗಿ ಟ್ರಾವೆಲ್ ಟೈಮಲ್ಲಿ ತೊಗೊಂಡು ಹೋಗ್ಬೋದು ಅನ್ನೋದನ್ನು ಕೂಡ ನಿಮಗೆ ಹೇಳ್ತೀನಿ. ನಾನಿವಾಗ ಏನು ಪುಡಿ ಮಾಡ್ಕೊಂಡಿದ್ದೀನೋ ಅದಕ್ಕೆ ಈಗ ಒಂದು ಒಗ್ಗರಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಬಾಣಲೆನ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಇಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಈಗ ಈ ಒಂದು ಕಪ್ನಷ್ಟು ಮೆಷರ್ಮೆಂಟ್ಗೆ ನಾನು ಇಲ್ಲಿ 4 ಸ್ಪೂನ್ನಷ್ಟು ಎಣ್ಣೆನ ಹಾಕಿ ನಾನು ಇಲ್ಲಿ ಒಗ್ಗರಣೆಗೆ ಇಟ್ಕೋತಾ ಇದ್ದೀನಿ. ಎಣ್ಣೆ ಕಾದ ನಂತರ ನಾನು ಇಲ್ಲಿ ಸಾಸಿವೆನ ಹಾಕ್ತಾ ಇದ್ದೀನಿ. ಸ್ವಲ್ಪ ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿದ ಮೇಲೆ ನಾನು ಸ್ವಲ್ಪ ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಉದ್ದಿನಬೇಳೆ ಅದೆಲ್ಲ ಬೇಗ ಬೆಂದೋಗುತ್ತೆ. ಆದರೆ ಇದು ಕಡಲೆ ಬೀಜ ಸ್ವಲ್ಪ ಕ್ರಿಸ್ಪಿ ಆಗೋದಕ್ಕೆ ಟೈಮ್ ಹಿಡಿಯುತ್ತೆ. ಅದಕ್ಕೆ ನಾನು ಈಗ ಮುಂಚೆನೇ ಫಸ್ಟ್ ಇದನ್ನು ಹಾಕಿ ಸ್ವಲ್ಪ ಕಾದ ನಂತರ, ಅಂದರೆ ಈಗ ಅದು ಸ್ವಲ್ಪ ಫ್ರೈ ಆಗ್ತಿದೆ ಅಂತ ಹೇಳಿದ್ಮೇಲೆ ಇಲ್ಲಿ ಸ್ವಲ್ಪ ನಾನು ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪಂತೂ ನಿಜವಾಗ್ಲೂ ಹೇಳ್ತೀನಿ ಒಳ್ಳೆ ಘಮ ಕೊಡುತ್ತೆ, ಹಾಗೆಯೇ ಒಳ್ಳೆ ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಫ್ರೈ ಆಗಿದೆ ಅಂತ ಹೇಳುವಂಥ ಟೈಮ್ನಲ್ಲಿ ನಾನಿವಾಗ ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ಅದನ್ನೆಲ್ಲನೂ ಕೂಡ ಅದ್ರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ಬೇಕು ಅಂತ ಅನ್ನೋದಾದರೆ ಕ್ವಾಂಟಿಟಿ ಹೇಗೆ ಬೇಕಾಗುತ್ತೋ ಆ ರೀತಿಯಾಗಿ ನೀವು ಅದನ್ನು ಚೇಂಜ್ ಮಾಡ್ಕೊಳ್ಬಹುದು. ಈ ಟೈಮ್ನಲ್ಲಿ ಒಣಮೆಣಸಿನ್ಕಾಯಿನ ನಾನು ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಈ ಟೈಮಲ್ಲಿ ಹಾಕ್ತಾ ಇದ್ದೀನಿ ಅಂತ ಹೇಳಿದ್ರೆ ಕಡಲೆ ಬೀಜದ ಜೊತೆಗೆ ಹಾಕಿದ್ರೆ ತುಂಬಾ ಸೀದೋದಂಗಾಗುತ್ತೆ, ಅದು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಇವಾಗ ಒಂದು ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕೋಂಥ ಟೈಮ್ನಲ್ಲಿ ನಾನು ಒಂದೇ ಒಂದು ಒಣಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಒಳ್ಳೆ ಫ್ಲೇವರ್ ಕೊಡುತ್ತೆ ಅನ್ನೋ ಕಾರಣಕ್ಕೆ. ಇವಾಗ ಇದು ಒಗ್ಗರಣೆ ರೆಡಿ ಇದೆ. ಈ ಒಗ್ಗರಣೆಗೆ ನಾನು ಏನು ಇವಾಗ ಮಿಕ್ಸಿ ಮಾಡಿ ಇಟ್ಕೊಂಡಿದ್ನೋ ಆ ಪೌಡರ್ನ ನಾನು ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಇದು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಇವಾಗ ಯಾಕೆ ಅಂತ ಹೇಳಿದ್ರೆ ಅದನ್ನೆಲ್ಲ ಹಸಿನೇ ಹಾಕ್ಕೊಂಡಿದ್ದು ಅಲ್ವಾ ನಾವು. ಇವಾಗ ಅವಲಕ್ಕಿ ಆಗಿರ್ಬೋದು, ಮೆಣಸಿನ ಪುಡಿ ಆಗಿರಬಹುದು, ಎಲ್ಲನೂ ನಾವು ಹಾಗೆಯೇ ರಾ ಆಗೇ ಹಾಕ್ಕೊಂಡಿದ್ದು. ಅದಕ್ಕೆ ಅದನ್ನೆಲ್ಲ ಸ್ವಲ್ಪ ಬಾಡಿಸ್ಕೊಂಡು ಹಸಿ ವಾಸನೆ ಎಲ್ಲ ಹೋಗಬೇಕು, ಅದರ ಘಾಟ್ ಹೋಗಬೇಕು ಮೆಣಸಿನ ಪುಡಿದು. ಅದಕ್ಕೋಸ್ಕರ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಒಂದು ಘಮ ಬರುತ್ತೆ ತುಂಬ ಚೆನ್ನಾಗಿ. ಆ ಘಮ ಬಂದಾಗ ಇದು ಆಗಿದೆ, ರೆಡಿಯಾಗಿದೆ ಅಂತ ಹೇಳಿ ಅರ್ಥ. ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ಇವಾಗ ಇದನ್ನು ಫ್ರೈ ಆಗಿದೆ ಚೆನ್ನಾಗೆ. ಇದನ್ನು ನಾನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಅದೇ ಪಾತ್ರೆಯಲ್ಲಿಟ್ಟರೆ ಸ್ವಲ್ಪ ಬಿಸಿಗೆ ಇನ್ನೂ ಜಾಸ್ತಿ ಸೀದೋಗೋ ರೀತಿಯಲ್ಲಿ ಆಗಿಬಿಟ್ರೆ ಕಷ್ಟ ಅಂತ ಹೇಳಿ ನಾನು ಬೇರೆ ಬಾಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಏನು ಇವಾಗ ಮಾಡ್ಕೊಂಡಿದ್ದೀನೋ ಹೀಗೆ ಫ್ರೈ ಮಾಡಿ, ಇದನ್ನು ನೀವು ಟ್ರಾವೆಲ್ ಎಲ್ಲರೂ ಹೋಗ್ತಾ ಇದ್ದೀರಿ ಅಂತ ಹೇಳಿದಾಗ ಇದನ್ನು ಈ ರೀತಿಯಾಗಿ ಪುಡಿ ಇರೋದನ್ನು ನೀವು ತೊಗೊಂಡು ಹೋಗಬಹುದು. ಆವಾಗ ನೀವು ಎಲ್ಲಿರ್ತೀರೋ ಆವಾಗ ಇದನ್ನು ಸ್ವಲ್ಪ ನೀವು ನೀರನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ 1-2 ಮಿನಿಟ್ಸ್ ನೀವು ಇದನ್ನು ಬಿಟ್ಟು ಅದನ್ನು ನೀವು ಹಾಗೆ ತಿನ್ಬೋದು. ಇಲ್ಲ ಬಿಸಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರೆ ಬಿಸಿ ಕೂಡ ಮಾಡ್ಕೊಳ್ಬಹುದು. ಇಲ್ಲ ಅಂತಂದ್ರೂ ಏನೂ ತೊಂದರೆ ಇಲ್ಲ. ಇದನ್ನು ಈ ರೀತಿಯಾಗಿ ಕಲಿಸ್ಬಿಟ್ಟು 2-3 ನಿಮಿಷ ನೀವು ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಡಬೇಕು. ಅಂತ ಹೇಳಿದ್ರೆ ಇದರಲ್ಲಿ ನೀರಿನಂಶ ಏನಿದೆಯೋ ಅದನ್ನೆಲ್ಲ ಅವಲಕ್ಕಿ ಹೀರ್ಕೊಳ್ಳೋ ರೀತಿಲಿ 1-2 ನಿಮಿಷ ಟೈಮ್ ಕೊಡಬೇಕಾಗತ್ತೆ. ಆ ರೀತಿಯಾಗಿ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಸಾಫ್ಟ್ ಆಗುತ್ತೆ. ಅವಲಕ್ಕಿ ಗಟ್ಟಿ ಏನಿರುತ್ತೋ ಅದು ಸಾಫ್ಟ್ ಆಗುತ್ತೆ. ಅದು ಸಾಫ್ಟ್ ಆದಾಗ ನಿಮಗೆ ಪುಡಿಯಾಗಿ ಬರುತ್ತೆ. ಈ ಥರ ಏನೂ ಮುದ್ದೆ ಥರ ಇರೋದಿಲ್ಲ, ಪುಡಿಯಾಗಿ ಹುಡಿಯಾಗಿ ಬರುತ್ತೆ. ಆವಾಗ ನೀವು ಬೇಕಾದರೆ ಮತ್ತೆ ಬಿಸಿ ಮಾಡಿಕೊಳ್ಳಬಹುದು. ಇಲ್ಲ ಬಿಸಿ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದಾಗ ನೀವು ಇದನ್ನು ಹಾಗೆ ಕೂಡ ಸೇವಿಸ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಏನೂ ತೊಂದರೆ ಆಗೋದಿಲ್ಲ. ಅಂದರೆ ಇದು ಹೇಗೆ ಅಂತ ಹೇಳಿದ್ರೆ ಇವಾಗ ಟ್ರಾವೆಲ್ ಮಾಡುವಾಗ ನಿಮಗೆ ಪುಟ್ಟ ಮಕ್ಕಳಿದ್ದಾರೆ, ಆವಾಗ ಯಾವಾಗಲಾದ್ರೂ ಹೊರಗಡೆ ಹೋದಾಗ ಹಸಿವಾಗ್ತಿದೆ ಅಂತ ಹೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಹಸಿವಾಗ್ತಿದೆ ಅಂದಾಗ ಒಂದು
ಸ್ವಲ್ಪ ತಗೊಂಡು ಹೋಗಿತ್ತು ಅಂತ ಹೇಳಿದ್ರೆ ಹೀಗೆ ನೀರನ್ನ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊಂಡು ಒಂದು 2 ಮಿನಿಟ್ಸ್‌ನಲ್ಲೇ ರೆಡಿ ಆಗುತ್ತೆ. ನಾನು ಆ್ಯಕ್ಚುಲಿ ನನ್ನ ಮಗ ತುಂಬ ಚಿಕ್ಕವನಿದ್ದಾಗ ಅವನಿಗೆ ಹೊರಗಡೆ ಐಟಮ್ಸ್ ಅಂದರೆ ಈಗ ಹೊರಗಡೆ ಎಲ್ಲರೂ ಹೋದಾಗ ಅವನಿಗೆ ಸಿರ್ಲಾಕ್ ಎಲ್ಲ ಕೊಡೋದಕ್ಕೆ ಆಗ್ತಿರ್ಲಿಲ್ಲ. ಏಕೆಂದರೆ ಅವ್ನಿಗೆ ಅದು ಸಿರ್ಲಾಕ್ ಹೊಂದಿರಲಿಲ್ಲ. ಅದಕ್ಕೆ ನಾನು ಕೊಡ್ತಾ ಇರಲಿಲ್ಲ. ಅದ್ರ ಬದಲು ನಾನು ಟ್ರಾವೆಲ್ ಮಾಡ್ತಿದ್ದೀನಿ ಅಂತ ಹೇಳಿದಾಗ ಇದು ಪುಡಿನ ಮಾಡ್ಕೊಂಡು ತೊಗೊಂಡು ಹೊರಟೋಗ್ತಾ ಇದ್ದೆ. ಆವಾಗ ಇವನಿಗೆ ಯಾವಾಗ್ಲಾದ್ರು ಹಸಿವಾಗ್ತಿದೆ ಅಂದರೆ ಈಗ ಹೊರಗಡೆ ಇಡ್ಲಿ, ದೋಸೆ ಆ ಥರದ್ದು ಮಕ್ಳಿಗೆ ಕೊಡ್ಬೋದು. ಆದರೆ ಬೇರೆ ಏನೂ ಸಿಗ್ತಾ ಇಲ್ಲ ಅಂತ ಅನ್ನೋ ಟೈಮ್‌ನಲ್ಲಿ ಈ ಥರ ಒಂದು ತಗೊಂಡು ಹೋದಾಗ ನಮಗೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಅಂತ ಹೇಳಿ ಟ್ರಾವೆಲ್ ಫ್ರೆಂಡ್ಲಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಇವಾಗ ನೋಡಿದ್ರಲ್ಲ, ಈ ಥರ ಪುಡಿಯಾಗಿ ಬಂದಿರುವಂಥದ್ದನ್ನು ನಾನಿವಾಗ ಸ್ವಲ್ಪ ಬಿಸಿ ಕೂಡ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಈಗ ನಾವು ಕೊಬ್ಬರಿ ತುರಿನ ಹಾಕಿದ್ವಿ, ಆದರೆ ಒಂದು ಸ್ವಲ್ಪ ಕಾಯಿ ತುರಿ ಕೂಡ ಹಾಕಿದ್ರೆ ತುಂಬ ರುಚಿ ಇರುತ್ತೆ ಅನ್ನೋ ಕಾರಣಕ್ಕೆ ನಾನಿವಾಗ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ಇದು ಬಿಸಿ ಮಾಡಿದಾಗ ಒಂಥರ ಮತ್ತೆ ಪರಿಮಳ ಚೆನ್ನಾಗಿ ಬರುತ್ತೆ. ಅಂದರೆ ಇನ್ನೂ ಒಂದು ಸತಿ ಫ್ರೈ ಮಾಡ್ತಾ ಇರ್ತೀವಲ್ಲ, ಸೊ ಅದರಿಂದ ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ. ಅದು ಇವಾಗ ನೋಡಿ ಇದಕ್ಕೆ ಸ್ವಲ್ಪ ಬಿಸಿ ಮಾಡಾದಮೇಲೆ ಸ್ವಲ್ಪ ಕಾಯಿ ತುರಿನ ನಾನು ಹಾಕ್ಕೊಳ್ತಾ ಇದ್ದೀನಿ. ಫ್ರೆಶ್ಶಾಗಿ ತುರಿದಿರೋ ಕಾಯಿ ಅಂದರೆ ತುಂಬಾ ಟೇಸ್ಟ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ತುಂಬ ಚೆನ್ನಾಗಿರುವಂತಹ ಗೊಜ್ಜವಲಕ್ಕಿ ಅಥವಾ ಕುಟ್ಟವಲಕ್ಕಿ ರೆಡಿಯಾಗಿದೆ. ಬೇಗನೂ ಮಾಡಬಹುದು. ಒಂದು 1/4 ಗಂಟೆ ಟೈಮ್ನಲ್ಲೇ ಇದೆಲ್ಲನೂ ಮುಗಿಸ್ಬಹುದು. ನೀವೇನಾದ್ರು ಆ ಪುಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀರಿ ಅಂತ ಹೇಳಿದ್ರೆ ಗೆಸ್ಟ್ ಯಾರಾದ್ರು ದಿಢೀರ್ ಅಂತ ಬಂದರು ಅಂದರೆ ಆವಾಗ ಕೂಡ ಮಾಡ್ಕೊಳ್ಬಹುದಾಗಿರುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಕಡೆವರೆಗೂ ಈ ವಿಡಿಯೋನ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.